ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಷಯ ತುಂಬ ವಿಭಿನ್ನವಾಗಿರುತ್ತೆ. ಆ್ಯಂಡ್ ನಿಮಗೆ ಈ ಒಂದು ವಿಷಯ ನೋಡಬೇಕು ಅನಿಸ್ತಾ ಇದೆ ಅಥವಾ ಯಾವುದೇ ಟೈಮಲ್ಲೂ ಮತ್ತೆ ಇದನ್ನು ನೋಡಬೇಕು ಅನಿಸಿದ್ರೆ ಖಂಡಿತ ನೋಡಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ ತುಂಬಾ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ. ಏನಕ್ಕೆ ಅಂದರೆ ಇದು ಒಂದು ಆಸ್ಟ್ರಲ್ ಹೌಸ್ ರೀಡಿಂಗ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಯಾವ ಒಂದು ಗ್ರಹಗತಿಗಳು ನಿಮಗೋಸ್ಕರ ಏನು ಸಂದೇಶಗಳನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಆ್ಯಂಡ್ ಯಾವ ಒಂದು ಮನೆಗೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ ಅಥವಾ ಆ ಒಂದು ಮನೆಯಿಂದ ನಿಮಗೆ ಏನಾಗಬೇಕಾಗಿದೆ ಅಥವಾ ನಿಮಗೇನು ಕೊಡ್ತಾ ಇದೆ ಅನ್ನೋದು ಈ ಒಂದು ರೀಡಿಂಗಿನ ಸಾರಾಂಶ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ಆ್ಯಂಡ್ ದೆನ್ ನಿಮ್ಮ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ನಿಮಗೆ ಒಂದು ಅಥವಾ ಎರಡು ಪೈಲ್ಸ್ ಅಟ್ರ್ಯಾಕ್ಟ್ ಆದರೆ ಖಂಡಿತ ನೋಡಿ, ಅದರಲ್ಲಿರೋ ವಿಚಾರಗಳನ್ನು ತೊಗೊಳ್ಳಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ದಯವಿಟ್ಟು ಯಾವ್ದು ನಿಮಗೆ ಅನ್ವಯಿಸುತ್ತೋ ತೊಗೊಳ್ಳಿ, ಬಾಕಿದನ್ನು ಬಿಟ್ಬಿಡಿ. ಓಕೆ, ಸೊ ಸಾಕಷ್ಟು ಇನ್ನೊಂದು ಸತಿ ಹೇಳ್ತೀನಿ, ಮನೆಗಳಿರುತ್ತೆ. ಸೊ ಆಸ್ಟ್ರಲ್ ಮನೆ ಅಂದರೆ ಸಕ್ಸಸ್, ಕೆರಿಯರ್, ಹ್ಯಾಪಿನೆಸ್, ವೆಲ್ತ್, ಲವ್ ಆ್ಯಂಡ್ ಮ್ಯಾರೇಜ್. ಓಕೆ, ಸೊ ಈ ಮನೆಗಳಲ್ಲಿ ಯಾವ ಒಂದು ಮನೆ ನಿಮಗೆ ವಿಶೇಷವಾಗಿ ನಿಮಗೆ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತದೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಸೊ ಫಸ್ಟ್ ನಾದ ಕೇಳೋಣ ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್. ಓಕೆ, ಪೈಲ್ಸ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಸೆಲೆನೈಟ್ ಬಾರ್, ಎರಡನೇದು ಪೈರೈಟ್ ಹಾಗೂ ಮೂರನೇದು ಯೆಲ್ಲೋ ಅಗೇಟ್ ಅಥವಾ ಸನ್ಸ್ಟೋನ್. ಓಕೆ, ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ಆ್ಯಂಡ್ ದೆನ್ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ದೇವರಲ್ಲಿ ಅಥವಾ ಏಂಜಲ್ಸ್ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಕೆಲವೊಂದು ವಿಚಾರಗಳು ಕ್ಲಾರಿಟಿಗೆ ಬಂದಿದೆ ಅಥವಾ ನಿಮ್ಮ ವ್ಯವಹಾರಗಳು ನಿಮಗೆ ಗೊತ್ತಾಗ್ತಾ ಇದೆ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ ಅನ್ನೋದು. ಅದ್ರ ಮೇಲೆ ನೀವು ನಿರ್ಧಾರಗಳನ್ನು ತೊಗೋಬೇಕು ಅಥವಾ ಅದ್ರ ಮೇಲೆ ನಿಮ್ಮ ಲೈಫಲ್ಲಿ ಬದಲಾವಣೆಗಳನ್ನು ಮಾಡ್ಕೊಬೇಕು. ಆ್ಯಂಡ್ ಎಲ್ಲವನ್ನು ನಿಮ್ಮ ವಿವೇಚನಕ್ಕೆ ಬಿಟ್ಟಿರೋದು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ಆಲ್ರೆಡಿ ದೇವರು ನಿಮಗೆ ಪ್ರಶ್ನೆಗೆ ಉತ್ತರ, ಪರಿಸ್ಥಿತಿ ಹೇಗಿದೆ, ಜನ ಹೇಗಿದ್ದಾರೆ, ನೀವು ಹೇಗಿದ್ದೀರಾ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಅದರ ಒಂದು ಉತ್ತರದಿಂದ ಅಥವಾ ಅದರಿಂದ ನೀವು ಏನು ಕಲ್ತಿದ್ದೀರಾ, ನೀವು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ. ನಿಮಗದು ಸರಿ ಅನಿಸ್ದಲೇ ಇರ್ಬೋದು ಇವತ್ತು, ಅಥವಾ ನಿಮಗೆ ಅನಿಸ್ಬೋದು ನನಗೆ ಆ ಒಂದು ಸ್ಟೆಪ್ಸ್ ತೊಗೊಳೋದ್ರಿಂದ ಮರ್ಯಾದೆ ಕಮ್ಮಿ ಆಗ್ಬೋದು ಅಂತ. ಬಟ್ ನಿಮಗೆ ಮನಸ್ಸಿನಿಂದ ತುಂಬ ನಿರಾಳ ಅನಿಸುತ್ತೆ, ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಸ್ವಚ್ಛವಾಗಿ ಜೀವನ ಮಾಡಬಹುದು ಅನ್ನೋದು ನಿಮಗೆ ಬರುತ್ತೆ. ಓಕೆ, ಸಮ್ಟೈಮ್ಸ್ ಡಿಸಿಷನ್ಸ್ನ ತೊಗೊಳೋದು ತುಂಬ ಕಷ್ಟ ಆಗುತ್ತೆ, ಬಟ್ ಮಾಡಿ ನೋಡಿ. ಓಕೆ, ಸೊ ಮೊದಲನೇ ಪೈಲು ಯಾರು ಈ ಒಂದು ಸೆಲೆನೈಟ್ ಬಾರ್ನ ಚಾಯ್ಸ್ ಮಾಡಿದ್ದೀರಾ, ಸೊ ನಿಮಗೆ ಯಾವ ರೀತಿಯ ಒಂದು ಆಸ್ಟ್ರಲ್ ಹೌಸ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೋಸ್ಕರ ಏನಿದೆ ಅನ್ನೋದನ್ನು ನೋಡೋಣ ಗೈಡೆನ್ಸ್ ಜೊತೆಗೆ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 1 ಯಾರು ಪೈಲ್ ನಂಬರ್ 1 ಯಾರು ಸೆಲೆನೈಟ್ ಬಾರ್ನ ಚಾಯ್ಸ್ ಮಾಡಿದಾರೋ, ಯಾವ ಆಸ್ಟ್ರಲ್ ಹೌಸ್ ಅವ್ರಿಗೆ ಸ್ಟಾಪ್. ಥ್ಯಾಂಕ್ ಯು.
ಸೊ ಮೊದಲನೇದು ವೆಲ್ತ್ ಹಾಗೂ ಎರಡನೇದು ಹ್ಯಾಪಿನೆಸ್. ಓಕೆ ನೋಡಿ, ವೆಲ್ತ್ ಇದ್ದರೆ ಹ್ಯಾಪಿನೆಸ್ ಇರಲ್ಲ, ಹ್ಯಾಪಿನೆಸ್ ಇದ್ದರೆ ವೆಲ್ತ್ ಇರಲ್ಲ, ಎರಡೂ ಇದ್ದರೆ ಹೆಲ್ತ್ ಇರಲ್ಲ. ಸೊ ಎಲ್ಲ ಒಂದು ಕಡೆ. ಓಕೆ, ಸೊ ನೋಡೋಣ ನಿಮಗೆ ಇಲ್ಲಿ ಏನೋ ರಿಗಾರ್ಡಿಂಗ್ ವೆಲ್ತ್ ಏನು ಮೆಸೇಜ್ ಬರ್ತದೆ ಅನ್ನೋದು. ಪಾಯಿಂಟ್ ನಂಬರ್ 1, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪಾಯಿಂಟ್ ನಂಬರ್ 1, ಯಾರು ಸೆಲೆನೆಂಟ್ ಬ್ಯಾನ ಚಾಯ್ಸ್ ಮಾಡಿದಾರೋ ಅವರಿಗೆ ವೆಲ್ತ್ ಕುರಿತು ಏನಿದೆ. ಓಕೆ, ಸೊ ನಿಮ್ಮ ವೆಲ್ತಲ್ಲಿ ಈಗಾಗಲೇ ನೀವು ಸಾಕಷ್ಟು ದುಡ್ದಿದ್ದೀರಾ ಅಥವಾ ಖುಷಿಯಾಗಿದ್ದೀರಾ. ಸಿ, ಗ್ರೇಟ್ ಹ್ಯಾಪಿನೆಸ್ ಆ್ಯಂಡ್ ಹ್ಯಾಪಿನೆಸ್. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ದುಡ್ಡಿನ ವಿಚಾರದಲ್ಲಿ, ವೆಲ್ತ್ ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಅಥವಾ ಯಾರಿಗೋ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದೀರಾ, ಅಥವಾ ನಿಮ್ಮ ದೊಡ್ಡ ಮೊತ್ತದ ದುಡ್ಡು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದೆ, ಅಥವಾ ಅದನ್ನು ನೀವು ಕಳ್ಕೊಂಡಿದ್ದೀರಾ. ಅದು ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ, ಐ ಥಿಂಕ್ ಬಿಕಾಸ್ ಆಫ್ ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಒಡವೆಗಳಾಗಿರ್ಬೋದು, ಅಥವಾ ಕೆಲವೊಂದು ಕಾರು, ಆ ಥರ ವಿಚಾರಗಳಲ್ಲಿ ಮನಸ್ತಾಪಗಳು ಬಂದಿರ್ಬೋದು. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರಬಹುದು. ಬಟ್ ಇದು ಸಕ್ಸಸ್ಫುಲಿ ಅದನ್ನು ನೀವು ಓವರ್ಕಮ್ ಮಾಡ್ತೀರಾ, ಆ ಪ್ರಾಬ್ಲಮ್ಸ್ನ ನೀವು ಓವರ್ಕಮ್ ಮಾಡ್ತೀರಾ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಬೇಸಿಕಲಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿಗೆ ಬಂದಿದೆ ಅಂದರೆ, ತಪ್ಪು ತಿಳುವಳಿಕೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಬರ್ತಾ ಇದೆ. ಓಕೆ, ಸೊ ಪ್ರಾಬಬಲಿ ಇಲ್ಲಿ ತುಂಬ ಜನ ಡೈವೋರ್ಸ್ ಅಪ್ಲೈ ಮಾಡಿರ್ಬೋದು. ಡೈವೋರ್ಸ್ ರೀತಿಯಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ದುಡ್ಡು ಬರ್ದಲೇ ಇರಬಹುದು, ಅಥವಾ ನಿಮಗೆ ಆ ದುಡ್ಡು ಬರೋದು ನಿಂತು ಹೋಗಿರಬಹುದು. ಸೊ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾರೋ ಒಬ್ಬರು ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲಿ ನಿಮಗೆ ಆ ಒಂದು ಹೊಡೆತ ಬೀಳ್ತಾ ಇದೆ. ಓಕೆ, ಇನ್ನೊಂದು ಕೆಲವರಿಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಬಿಸ್ನೆಸ್ ಅಥವಾ ನಿಮ್ಮ ದುಡ್ಡು ಹಣಕಾಸಿನ ಅಕೌಂಟ್ಸ್ ವಿಚಾರಗಳನ್ನು ನೀವು ಬೇರೆಯವ್ರ ಮೇಲೆ ನಂಬಿ ಅದನ್ನು ಕೊಟ್ಟಿರಬಹುದು, ನಿಮ್ಗಿಂತ ಯಂಗರ್ ಪರ್ಸನಿಗೆ. ಸೊ ಅಲ್ಲಿ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ರಿಯೇಟ್ ಮಾಡಿರಬಹುದು. ಓಕೆ, ಎಸ್, ಸೊ ಯಾರೋ ನಿಮಗೆ ಬೇಡದೇ ಇರೋದನ್ನೆಲ್ಲ ಹೇಳಿ ನಿಮ್ಮ ವೆಲ್ತನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ಅದು ಯಾವುದೇ ರೀತಿಯಲ್ಲಾಗಿರ್ಬೋದು, ಅದನ್ನು ಸಕ್ಸಸ್ಫುಲ್ಲಾಗಿ ನೀವು ಅದರಿಂದ ಹೊರಗೆ ಬರ್ತೀರಾ. ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಓಕೆ, ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ತಂದಿರೋರು ಇರಬಹುದು, ತಂದಿಟ್ಟು ಮಜಾ ನೋಡೋರು ಇರಬಹುದು. ಓಕೆ, ಸೊ ಕೆಲವೊಂದು ಸತಿ ಜನರಿಗೆ ನಾವು ದುಡ್ಡು ಕೊಟ್ಟಿರ್ತೀವಿ, ಅವ್ರಿಗೆ ಅನಿಸುತ್ತೆ ನಾವು ಮರ್ತು ಹೋಗಿದ್ದೀವಿ ಅಂತ. ನಾವು ಮರ್ತಿರಲ್ಲ, ಬಟ್ ಏನಾಗುತ್ತೆ ಅಂದರೆ ಅವರು ಆ್ಯಕ್ಟ್ ಮಾಡ್ತಾರೆ ನಾವೇನೋ ಮರ್ತೋಗಿದ್ದೀವಿ ಅನ್ನೋ ಥರ. ಬಟ್ ಯಾವುದೂ ಮರ್ತಿರಲ್ಲ, ನಾವು ನೋಡ್ತೀವಿ, ಉಲ್ಟಾ ಕಾದು ನೋಡ್ತೀವಿ ಇವರೆಷ್ಟು ಪ್ರಾಮಾಣಿಕವಾಗಿದ್ದಾರೆ ಅನ್ನೋದನ್ನು. ಓಕೆ, ದಟ್ಸ್ ವಾಟ್ ಇಲ್ಲಿ ಕೂಡ ಆಗಿರಬಹುದು. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಂದ ಇಲ್ಲಿ ಸಾಕಷ್ಟು ಅಭಿಪ್ರಾಯಗಳು ಬಂದಿದೆ, ಅಥವಾ ರಿಲೇಷನ್ಶಿಪ್ಸ್ ಹಾಳಾಗಿದೆ. ಬಟ್ ಇಟ್ ವಿಲ್ ಬಿ ಓಕೆ ಅಂತ ಬರ್ತಾ ಇದೆ. ಸೊ ಇಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಯು. ಓಕೆ, ಸೊ ಹ್ಯಾಪಿನೆಸ್ ಈ ಒಂದು ಕ್ಷೇತ್ರದಲ್ಲಿ ನಿಮಗೇನು ನಡೀತಾ ಇದೆ, ಈ ಒಂದು ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1, ಯಾರು ಸೆಲೆನೆಂಟ್ ಬಾನ ಚಾಯ್ಸ್ ಮಾಡಿದಾರೋ ದಯವಿಟ್ಟು ತಿಳಿಸಿ. ಹ್ಯಾಪಿನೆಸ್ ಏನಿದೆ ಇಲ್ಲಿ. ಓಕೆ, ಸೊ ನಿಮ್ಮ ಮದುವೆಯಲ್ಲಿ ಪ್ರಾಬಬಲಿ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ನಿಮ್ಮ ಗಂಡ ಹೆಂಡ್ತಿರ ಮಧ್ಯದಲ್ಲಿ ಮೊದಲೇ ಭಿನ್ನಾಭಿಪ್ರಾಯಗಳಿತ್ತು, ಅದನ್ನು ತುಂಬ ಜನ ಯೂಸ್ ಮಾಡ್ಕೊಂಡಿದ್ದಾರೆ. ಅಥವಾ ನಿಮ್ಮ ಹಸ್ಬೆಂಡ್ ಸೀಕ್ರೆಟ್ ಅಥವಾ ನಿಮ್ಮ ಹೆಂಡತಿ ಸೀಕ್ರೆಟ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ ಯಾರೋ ಒಬ್ಬರು ಮೂರನೇ ವ್ಯಕ್ತಿ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಗಂಡ ಹೆಂಡತಿ ಆಗಿದ್ದರೆ, ಈ ಒಂದು ಫೈಲ್ನ ನೀವು ನೋಡ್ತಿದ್ರೆ ದಯವಿಟ್ಟು ನಿಮ್ಮ ರಿಲೇಷನ್ಶಿಪ್ಪನ್ನು ವರ್ಕ್ ಮಾಡೋದನ್ನು ನೋಡಿ. ಓಕೆ, ಅಲ್ಲೇ ನಿಮಗೆ ನಿಜವಾದ ಖುಷಿ ಸಿಗೋದು.
ನೀವು ಒಬ್ಬರ ಬಗ್ಗೆ ತಪ್ಪು ತಿಳುವಳಿಕೆ ಇಟ್ಕೊಂಡು ಜೀವನ ಪೂರ್ತಿ ಇದ್ದರೆ ಆ ತಪ್ಪು ತಿಳುವಳಿಕೆಯಲ್ಲೇ ನೀವು ಜೀವನ ಇಡೀ ಕಳೀತೀರಾ ಆ್ಯಂಡ್ ಹೋಗ್ತೀರಾ. ಓಕೆ, ಅದಕ್ಕೆ ನಿಮಗೆ ಉತ್ತರನೂ ಸಿಗೋದಿಲ್ಲ ಆ್ಯಂಡ್ ಆ ವ್ಯಕ್ತಿಗೆ ನಿಮಗೆ ಪ್ರೀತಿ ಮಾಡೋಕ್ಕೂ ಆಗೋದಿಲ್ಲ. ಇಫ್ ಅಟ್ ಆಲ್ ನೀವು ಮದುವೆಗೋಸ್ಕರ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಡಿಲೇಸ್ ಆಗ್ತಾಯಿದೆ ಮದುವೆಗೆ, ಖಂಡಿತ ಎಫರ್ಟ್ ಹಾಕಿ ಒಳ್ಳೆಯವ್ರು ಸಿಕ್ಕೇ ಸಿಗ್ತಾರೆ, ನಿಮ್ಮ ಮದುವೆ ಆಗೇ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಓಕೆ, ಸೊ ಏನೋ ಒಂದು ರಿಸ್ಕಿ ಮಾಡಬೇಕು ಅಂತಿದ್ದೀರಾ ರಿಗಾರ್ಡಿಂಗ್ ಬಿಸ್ನೆಸ್ ಆಪರ್ಚುನಿಟಿ ಆಗಿರ್ಬೋದು, ಅಥವಾ ಏನೋ ಪ್ರೆಗ್ನೆನ್ಸಿ ವಿಚಾರ ಆಗಿರ್ಬೋದು, ಅಥವಾ ಏನೋ ಒಂದು ಹೊಸದಾಗಿ ನೀವು ಶುರು ಮಾಡಬೇಕು ಜೀವನ ಅನ್ನೋದಾಗಿರ್ಬೋದು. ಖಂಡಿತ ರಿಸ್ಕನ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಅಗೇನ್ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ಏನು ರೆಸನೇಟ್ ಆಗುತ್ತೋ ದಯವಿಟ್ಟು ತೊಗೊಳ್ಳಿ. ಆ್ಯಂಡ್ ಎಫರ್ಟ್ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಇಫ್ ಇಟ್ ಆಲ್ ಇಟ್ ಈಸ್ ಗಂಡ ಹೆಂಡತಿ ಜೀವನ ಆಗಿದ್ರೆ ಖಂಡಿತ ಚೆನ್ನಾಗಾಗುತ್ತೆ, ಬಟ್ ಎಫರ್ಟ್ ಕೂಡ ಬೇಕು ಅಲ್ವಾ. ಸೊ ಸ್ಟಾರ್ಟಿಂಗಲ್ಲಿ ಏನು ಪ್ರೀತಿ ಇರುತ್ತೋ, ವಿಶ್ವಾಸ ಇರುತ್ತೋ, ಅದನ್ನು ನಾವು ಆ ಒಂದು ಟೈಮ್ ಪೀರಿಯಡ್ ತನಕ ಅಲ್ಲ, ಬಟ್ ಟೈಮ್ಲಿ ಅದನ್ನು ನಾವು ರಿವೈವ್ ಮಾಡ್ಕೊಬೇಕು. ಅಂದರೆ ಅದನ್ನು ಹಾಳಾಗಕ್ಕೆ ಬಿಡಬಾರ್ದು, ಪಾಳಾಗಕ್ಕೆ ಬಿಡಬಾರ್ದು. ಓಕೆ, ಸೊ ಬೇರೆಯವರ ಪಾಲಾಗೋಕ್ಕೂ ಬಿಡಬಾರ್ದು. ಯಾಕಂದರೆ ನಾವು ಒಂದು ಹಂತದಲ್ಲಿ ಹೇಗಾಗಿರ್ತೀವಿ ಅಂದರೆ ಒಬ್ರಿಗೊಬ್ಬರು ಶತ್ರುಗಳ ಥರ ನೋಡ್ತೀವಿ, ಬಟ್ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತಾಡಿ ಅದನ್ನು ಸರಿ ಮಾಡ್ಕೊಬೋದು ಅನ್ನೋ ಒಂದು ಚೈತನ್ಯ ಯಾರಿಗೂ ಇರೋದಿಲ್ಲ. ಸೊ ಈ ಒಂದು ವಿಡಿಯೋ ನಿಮಗೋಸ್ಕರ ಬಂದಿದೆ ಅಂದರೆ ದಯವಿಟ್ಟು ಮಾತಾಡಿ ಕಮ್ಯುನಿಕೇಷನ್ಸ್ನ ಕ್ಲಿಯರಾಗಿ ಇಟ್ಕೊಳ್ಳಿ. ಆ್ಯಂಡ್ ಖಂಡಿತ ನಿಮ್ಮ ಮ್ಯಾರೇಜಸ್ ಚೆನ್ನಾಗಾಗುತ್ತೆ. ಓಕೆ, ಹಾಳಾಗೋ ಮ್ಯಾರೇಜಸ್ ಇರ್ಬೋದು, ರಿಲೇಷನ್ಶಿಪ್ಸ್ ಆಗಿರ್ಬೋದು, ಎಫರ್ಟ್ ಹಾಕಿ ಜೆನ್ಯೂನ್ ಆಗಿದ್ದರೆ. ಆ್ಯಂಡ್ ನಿಮಗೆ ಖುಷಿ ಅನಿಸ್ತಾ ಇದೆ, ಅಲ್ಲಿ ಏನೋ ಒಂದು ಕೆಟ್ಟದ್ದು ನಡೀತಾ ಇದೆ ಅಂತ ನಿಮಗೇನಾರು ಅನಿಸ್ತಿದ್ರೆ ಖಂಡಿತ ಚಾನ್ಸ್ ತೊಗೊಳ್ಳಿ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನೋಡಿ. ಓಕೆ, ಬಟ್ ಸ್ಲೋಲಿ ಆ್ಯಂಡ್ ಶ್ಯೂರ್ಲಿ ನೀವು ಎಲ್ಲ ಖುಷಿಗಳನ್ನು ನಿಮ್ಮ ಲೈಫಲ್ಲಿ ನೀವು ಪಡ್ಕೊತೀರಾ. ಓಕೆ, ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಇಲ್ಲಿ ಲಾಸ್ಟ್ಲಿ ನಿಮಗೆ ಗೈಡೆನ್ಸ್ ಏನಿದೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಂಜಲ್ಸ್ ಪಾಯಿಂಟ್ ನಂಬರ್ ಮೆಸೇಜ್ ಏನಿದೆ Oh my God. ಓಕೆ, ಸೊ ಅಡ್ವೈಸ್ ಫ್ರಮ್ ಅ ಫ್ರೆಂಡ್. ಯಾರೋ ಒಬ್ಬರು ನಿಮಗೆ ಒಳ್ಳೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ತೊಗೊಳ್ಳಿ. ಓಕೆ, ಅಡ್ವೈಸ್ ಫ್ರಮ್ ಅ ಫ್ರೆಂಡ್ ಅಂತ ಬರ್ತಾ ಇದೆ. ಯಾರೋ ಒಬ್ಬರು ನಿಮಗೆ ಹತ್ತಿರದವರು ನಿಮಗೆ ನಿಜವಾಗ್ಲೂ ಒಂದು ಒಳ್ಳೆ ಸಲಹೆನ ಕೊಡ್ತಾ ಇದ್ದರೆ ಖಂಡಿತ ಅದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಖಂಡಿತ ನಿಮಗೆ ಗುಡ್ ಲಕ್ ಆ್ಯಂಡ್ ಮೆಟೀರಿಯಲ್ ಥಿಂಗ್ಸ್ ಎರಡೂ ಬರ್ತಾ ಇದೆ. ಆ್ಯಂಡ್ ಅಗೇನ್ ಅ ಕನ್ಫರ್ಮೇಷನ್, ಹ್ಯಾಪಿನೆಸ್ ಆ್ಯಂಡ್ ಹ್ಯಾಪಿನೆಸ್, ವೆಲ್ತ್ ಆ್ಯಂಡ್ ವೆಲ್ತ್, ಮೆಟೀರಿಯಲ್ ಥಿಂಗ್ಸ್. ಓಕೆ, ಸೊ ನಿಮ್ಮ ಗುಡ್ ಲಕ್ಕು ನಿಮಗೆ ಫೇವರ್ ಮಾಡುತ್ತೆ. ಆ್ಯಂಡ್ ಸಾಕಷ್ಟು ಹಣಕಾಸಿನ ವಿಚಾರದಲ್ಲೂ, ಪ್ರಾಪರ್ಟಿ ವಿಚಾರದಲ್ಲೂ, ಎಲ್ಲ ಥರದಲ್ಲೂ ಪ್ರಾಬ್ಲಮ್ಸು ಸಾಲ್ವ್ ಆಗೇ ಆಗುತ್ತೆ. ಈವನ್ ಇಫ್ ಇಟ್ ಈಸ್ ಅ ಜಾಬ್ ಮ್ಯಾಟರ್, ಏನೇ ಮ್ಯಾಟರ್ ಇದ್ರಿ ದುಡ್ಡಿನ ವಿಚಾರದಲ್ಲಿ ಅದು ಸಾಲ್ವ್ ಆಗುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಸಿಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಪ್ಲೆಂಟಿ ಅಂದರೆ ನೀವು ಅಂದ್ಕೊಂಡೇ ಇರೋಷ್ಟು. ಓಕೆ, ಸೊ ಎಫರ್ಟು ಇಂಪಾರ್ಟೆಂಟ್ ಇದೆ. ನಿಮ್ಮ ಹ್ಯಾಪಿನೆಸ್ ಅಂದರೆ ನಿಮ್ಮ ಖುಷಿಗೋಸ್ಕರ ನೀವು ಎಫರ್ಟ್ ಹಾಕಲೇಬೇಕು. ಓಕೆ, ಸೊ ಯಾರೋ ಒಬ್ಬರನ್ನ ಒಳ್ಳೆಯವ್ರನ್ನ ತುಂಬ ಚೀಪಾಗಿ ಹಾಗೆ ಬಿಟ್ಕೊಳ್ಬೇಡಿ. ಓಕೆ, ಎಷ್ಟೋ ಕಷ್ಟಪಟ್ಟು ಪ್ರಾರ್ಥನೆಗಳನ್ನು ಮಾಡಿ ಭಕ್ತಿಯನ್ನು ತೋರಿಸಿ ಅವ್ರನ್ನ ಪಡ್ಕೊಂಡಿರ್ತೀರ. ಆ್ಯಂಡ್ ಯಾವುದೋ ಒಬ್ಬ ಮೂರನೇ ವ್ಯಕ್ತಿ ಸಿಲ್ಲಿ ಮಾತುಗಳಿಗೆ ಒಳಗಾಗಿ ಅಥವಾ ನಿಮ್ಮ ಮನೆಯವರ ಭಿನ್ನಾಭಿಪ್ರಾಯಕ್ಕೆ ಒಳಗಾಗಿ ಅವ್ರನ್ನ ಕಳ್ಕೊಬೇಡಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ನಿಮಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ. 14 ಫೈಲ್ ನಂಬರ್ 2. ಓಕೆ, ಸೊ ಪೈರೈಟ್, ಯಾರು ಪೈರೈಟ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ, ಫಸ್ಟ್ ಆಫ್ ಆಲ್ ಆಸ್ಟ್ರಲ್ ಹೌಸಿಂದ ಯಾವ ಮನೆ ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತ, ಅಥವಾ ನಿಮ್ಗೇನು ಮೆಸೇಜ್ ಕೊಡಬೇಕು ಅಥವಾ ಏನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಅನ್ನೋದನ್ನು. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಯಾರು ಪೈರೈಟ್ನ ಚಾಯ್ಸ್ ಮಾಡಿದಾರೋ ಅವರಿಗೆ
ಯಾವ ಆಸ್ಟ್ರಲ್ ಹೌಸಿಂದ ಮೆಸೇಜಸ್ ಇದೆ, ಯಾವ ಆಸ್ಟ್ರಲ್ ಹೌಸಿಂದ ಮೆಸೇಜಸ್ ಇದೆ. ಥ್ಯಾಂಕ್ ಯು. ಲವ್, ಓಕೆ, ಹ್ಯಾಪಿನೆಸ್, ಲವ್ ಆ್ಯಂಡ್ ಹ್ಯಾಪಿನೆಸ್, ಓ ಗ್ರೇಟ್. ಓಕೆ, ಸೊ ಮೆಸೇಜ್ ಏನಿದೆ ನೋಡೋಣ. ಸೊ ಲವ್ ಕಾರ್ಡಿಗೆ ಮೆಸೇಜ್ ಏನಿದೆ, ವಿಘ್ನೇಶ್ ಬೆಂಗಳೂರು ಯೂನಿವರ್ಸ್ ಪ್ಲೀಸ್ ಪೈ ನಂಬರ್ 2, ಯಾರು ಪೈ ರೈಟ್ನ ಚಾಯ್ಸ್ ಮಾಡಿದಾರೋ ಅವರಿಗೆ ಲವ್ ಅನ್ನೋ ಕಾರ್ಡಿಗೆ ಅಥವಾ ಮನೆಗೆ ಯಾವ ಒಂದು ಮೆಸೇಜ್ ನೀವು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ. ಸೊ ನೀವು ಪ್ರೀತಿಯಲ್ಲಿದ್ದೀರಾ ಅಥವಾ ಯಾರಿಗೂ ಪ್ರೀತಿ ಮಾಡ್ತಾ ಇದ್ದೀರಾ. ಸೊ ನೀವು ಮ್ಯಾರೇಜಲ್ಲಿದ್ದರೂ ಅಷ್ಟೇ ಪ್ರೀತಿ ಇದ್ದೇ ಇರುತ್ತೆ, ಪ್ರೀತಿಯಲ್ಲೂ ಓಡೋಗಿರಲ್ಲ, ಓಕೆನಾ. ಅಲ್ಲೇ ಪಕ್ಕದಲ್ಲೇ ಇರುತ್ತೆ, ಬಟ್ ನಾವು ಅದನ್ನು ಟೈಮ್ ಕೊಡೋಲ್ಲ ಅಥವಾ ಒಂದು ಕ್ವಾಲಿಟಿ ಮಾತಾಡೋಲ್ಲ, ಅಥವಾ ಎಲ್ಲೋ ಒಂದು ಕಡೆ ನಮ್ಮದೇ ಆದ ಒಂದು ಕೆರಿಯರು ಅಥವಾ ನಮ್ಮದೇ ಬಿಸ್ನೆಸ್ಸು, ದುಡ್ಡು ಇದ್ರಲ್ಲಿ ಕಳೆದು ಹೋಗಿರ್ತೀವಿ. ಇಲ್ಲಿ ನನಗನ್ಸೋ ಪ್ರಕಾರ ಪ್ರಾಬಲಿ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. ಸೊ ದಯವಿಟ್ಟು ಅವರ ಒಂದು ಮೆಸೇಜ್ಗೋಸ್ಕರ ಕಾಯಬೇಡಿ. ಟೇಕ್ ಅ ಶಾರ್ಟ್ ಜರ್ನಿ. ಒಂದು ಅವರಿಂದ ಡಿಟ್ಯಾಚ್ ಆಗಿ ಆ್ಯಂಡ್ ನೀವೆಲ್ಲರೂ ಹೋಗಿ ಬನ್ನಿ. ಓಕೆ, ಹೋಗಿ ಬನ್ನಿ ಅಂದಿದ ತಕ್ಷಣ ಪಕ್ಕದ ತುಂಬ ಶಾರ್ಟ್ ಜರ್ನಿನ ತೊಗೊಳ್ಳಿ. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಶಾರ್ಟ್ ಜರ್ನಿ ತೊಗೊಳ್ಳಿ. ಓಕೆ, ಸೊ ಪಕ್ಕಕ್ಕೆ ಏರಿಯಾಗೆ ಹೋಗ್ಬಿಟ್ಟು ಅದು ಶಾರ್ಟ್ ಜರ್ನಿ ಆಗೋದಿಲ್ಲ. ಓಕೆ, ಸೊ ಯಾವ್ದಾರ ಸಣ್ಣ ಊರಿಗೋ ಅಥವಾ ಹತ್ತಿರದಲ್ಲಿರೋ ಯಾವ್ದಾರ ಊರಿಗೋ ಹೋಗಿ ಬನ್ನಿ. ಅದರಿಂದ ನಿಮ್ಮ ಎನರ್ಜೀಸ್ ತುಂಬ ಚೇಂಜ್ ಆಗುತ್ತೆ. ಖಂಡಿತ ನೀವು ಯಾವ ಒಂದು ಕೆಟ್ಟ ಯೋಚನೆಯಲ್ಲಿ ಇದ್ದೀರೋ ಅಥವಾ ವಿನಾಕಾರಣ ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ದೀರೋ, ಆ ವ್ಯಕ್ತಿ ಇಂಪಾರ್ಟೆಂಟ್ ಇದ್ದಾರೋ ಇಲ್ವೋ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಹೀಗೆ ನಿಮ್ಮ ಲೈಫಲ್ಲೂ ಡಿಸ್ಟರ್ಬೆನ್ಸಸ್ ಇರುತ್ತೆ. ಸೊ ಆ ಡಿಸ್ಟರ್ಬೆನ್ಸಿಂದ ನೀವು ದೂರ ಹೋಗಬೇಕು ಅಂದರೆ ನೀವು ಎಲ್ಲಿದ್ದೀರೋ ಆ ಜಾಗ ಬಿಟ್ಟು ಒಂದು ಸ್ವಲ್ಪ ದೂರ ಎಲ್ಲರ ಹೋಗಿ ಬನ್ನಿ. ಓಕೆ, ಜಾಗ ಚೇಂಜ್ ಮಾಡೋದ್ರಿಂದ ನಿಮ್ಮ ಆರಾ ಚೇಂಜ್ ಆಗುತ್ತೆ. ಆ್ಯಂಡ್ ಒಳ್ಳೆ ಜಾಗಕ್ಕೆ ಹೋಗಿ ಕೆಟ್ಟ ಜಾಗಗಳಿಗೆ ಹೋಗಬೇಡಿ. ಓಕೆ, ಸೊ ಹ್ಯಾಪಿನೆಸ್ ಆ್ಯಂಡ್ ವೆಲ್ ಬೀಯಿಂಗ್ ಬರ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಖುಷಿ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ನಿಮಗೆ ನ್ಯಾಯ ಬರುತ್ತೆ, ನಿಮ್ಮದೇ ಎಲ್ಲ ಕಡೆ ಜೈಕಾರ ಆಗುತ್ತೆ. ಸೊ ಯಾರೋ ಒಬ್ಬರು ಹೊಸೊಬ್ಬರು ಬರ್ತಾ ಇದ್ದಾರೆ. ಸೊ ನೀವು ಬೇಸಿಕ್ಸಿಗೆ ಬರಬೇಕಾಗಿದೆ. ಓಕೆ, ಸೊ ಹೊಸೊಬ್ಬರು ಪಾಸಿಟಿವ್ ಇದ್ದರೆ ಖಂಡಿತ ನೀವು ಅವರನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಒಂದು ಈ ವ್ಯಕ್ತಿಗೆ ತಂದೆ ಆಗಬೇಕು ಅನ್ನೋದಿರುತ್ತೆ, ಬಟ್ ಈ ವ್ಯಕ್ತಿನ ನೀವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಈ ವ್ಯಕ್ತಿ ಒಳ್ಳೆಯವರೇ, ನಿಮಗೆ ಒಳ್ಳೆಯದನ್ನು ಬಯಸ್ತಾರೆ. ಬಟ್ ಏನಂದರೆ ಈ ವ್ಯಕ್ತಿಗೆ ತಂದೆ ನಡೆಯಬೇಕು, ನನ್ನ ಮಾತೆ ಕೊನೆಯದಾಗಿರಬೇಕು, ನನ್ನನ್ನು ಯಾರೂ ತೆಗ್ದು ಹಾಕಬಾರ್ದು ಅನ್ನೋವಂಥ ವ್ಯಕ್ತಿ. ಓಕೆ, ಸೊ ಇವರಿಗೆ ಇವ್ರೇನು ಹೇಳ್ತಾರೋ ಇವ್ರೇನು ಮಾಡ್ತಾರೋ ಅದೇ ಕರೆಕ್ಟು ಅನ್ನೋ ಒಬ್ಬ ವ್ಯಕ್ತಿ. ಅವರ ಬಿಹೇವಿಯರ್ ಹಾಗೇ ಇರುತ್ತೆ, ಆದರೆ ಅವರು ನಿಮಗೆ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ. ಆ್ಯಂಡ್ ಗೆಟ್ ಬ್ಯಾಕ್ ಟು ಬೇಸಿಕ್ಸ್. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನೀವು ಈ ಮುಂಚೆ ಈ ವ್ಯಕ್ತಿ ಬರೋ ಮುಂಚೆ ಅಥವಾ ಈ ಸಿಚುವೇಶನ್ಗಳು ಬರೋ ಮುಂಚೆ ಪ್ರೀತಿಯಲ್ಲೇ ಅಂತಲ್ಲ, ಎಲ್ಲೇ ಇರಲಿ ಆ ಪ್ರೀತಿ ನಿಮಗೆ ತಂದೆ ತಾಯಿಯಿಂದ ಅಥವಾ ಯಾರಿಂದನೂ ಅದು ನಿಮಗೆ ಸರಿ ಹೋಗ್ತಾ ಇಲ್ಲ ಅಂದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಆರಾಮಾಗಿರಿ ಆ್ಯಂಡ್ ಬೇಸಿಕ್ಸಿಗೆ ಬನ್ನಿ. ನೀವು ಈ ಹಿಂದೆ ಏನೆಲ್ಲ ಮಾಡ್ತಿದ್ರಿ ಖುಷಿಯಾಗಿರೋದಕ್ಕೆ ಅದನ್ನು ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ನೀವು ಎಲ್ಲರ ಟ್ರಾವೆಲ್ ಮಾಡಬೇಕು. ಓಕೆ, ಸೊ ಅದು ಇಂಪಾರ್ಟೆಂಟ್ ಇದೆ. ಸೊ ಅಲ್ಲಿಂದ ನಿಮ್ಮ ಲೈಫಲ್ಲಿ ಖುಷಿ ವಿಚಾರಗಳು ಬರುತ್ತೆ. ಬಟ್ ಯಾವ ವ್ಯಕ್ತಿ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಅವರಿಂದ ನಿಮಗೇನೋ ಒಂದು ಉತ್ತರ ಸಿಗಬೇಕು ಅಂತ ಆಸೆ ಇದೆಯೋ, ಪ್ರಾಬಬಲಿ ಈ ವ್ಯಕ್ತಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಸೆಕ್ಷುವಲ್ ಹೆಲ್ತ್ ಇಶ್ಯೂಸ್ ಇದೆ. ಸೊ ಇಟ್ಸ್ ಡಿಸ್ಕ್ಲೇಮರ್, 18+ ರೀಡಿಂಗ್ ಇದು. ಓಕೆ, ಸೊ ಹಾಗಾಗಿ ಈ ವ್ಯಕ್ತಿ ಪ್ರಾಬಬಲಿ ನಿಮಗೆ ರೀಚ್ ಔಟ್ ಆಗಲ್ಲ. ಓಕೆ, ಅವರು ಹುಷಾರಾಗೋ ತನಕ ರೀಚ್ ಆಗಲ್ಲ. ಬಟ್ ಅದಾದಮೇಲೆ ರೀಚ್ ಔಟ್ ಆಗ್ತಾರಾ, ಇಟ್ಸ್ ಅ ಡಿಫ್ರೆಂಟ್. ಬಟ್ ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಓಕೆ, ಈ ವ್ಯಕ್ತಿಯಿಂದ ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಓಕೆ, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ್ರೂ ಐ ಮೀನ್ ನೀವಿಬ್ಬರು ಮಾತಾಡಿದ್ರೂ ಒಂದಾದ್ರೂ ಇಟ್ ವಿಲ್ ಬಿ ಎ ಟೆಂಪ್ರರಿ ಸಿಚುವೇಶನ್. ಆಯಿತಾ? ಈ ವ್ಯಕ್ತಿ ನಿಮಗೆ ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹೆಲ್ಪ್ ಮಾಡ್ಬೋದು ಅಷ್ಟೇ. ಇನ್ನು ಯಾವುದೇ ರೀತಿಯಲ್ಲೂ ಈ ವ್ಯಕ್ತಿ ತುಂಬ ಡೀಪಾಗಿ ನಿಮ್ಮನ್ನು
ಇಷ್ಟಪಡೋದಾಗಲಿ, ನೀವು ಅವ್ರನ್ನ ಡೀಪಾಗಿ ಇಷ್ಟಪಡೋದಾಗಲಿ ಬೇಡ ಅಂತ ಹೇಳ್ತೀನಿ. ಓಕೆ, ಸೊ ಹೀಗೆ ಬರೋದು ಹಾಗೆ ಹೋಗೋದು ನಿಮಗೆ ಸ್ವಲ್ಪ ನೋವು ಆಗೋದು ಜಾಸ್ತಿ ಇದೆ. ಸೊ ಯು ನೀಡ್ ಟು ಹೀಲ್ ಹಿಯರ್. ಓಕೆ, ಸೊ ಯಾ ಭಯನ ಬಿಟ್ಟು ಹಾಕಿ. ಓಕೆ, ಸೊ ತುಂಬ ಭಯ, ಟೆನ್ಷನ್, ವರೀಸಲ್ಲಿದ್ದೀರಾ. ಅದೇನು ನಡೆದಿದೆಯೋ ಅದನ್ನು ಬಿಟ್ಟು ಹಾಕಿ. ಆ್ಯಂಡ್ ಅವರು ನಿಮಗೇನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ಯು ಆರ್ ಪ್ರೊಟೆಕ್ಟೆಡ್. ಸೊ ನೀವು ಪ್ರೊಟೆಕ್ಟೆಡ್ ಇರೋದ್ರಿಂದ ಅವರು ನಿಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಆರಾಮಾಗಿರಿ. ಈ ವ್ಯಕ್ತಿನ ಯಾವ ಥರ ಟ್ರೀಟ್ ಮಾಡಬೇಕು ಆ ಥರ ಟ್ರೀಟ್ ಮಾಡಿ. ಈ ವ್ಯಕ್ತಿಗೆ ತುಂಬ ನಿಮ್ಮ ಲೈಫಲ್ಲಿ ಲೀನಿಯನ್ಸ್ನ ಕೊಡಬೇಡಿ, ಅಥವಾ ನಿಮ್ಮ ಲೈಫನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಡಬೇಡಿ. ಓಕೆ, ಸೊ ನೆಕ್ಸ್ಟ್ ಇಸ್ ಹ್ಯಾಪಿನೆಸ್. ಸೊ ಈ ಒಂದು ಕಾರ್ಡಿಂದ ನಿಮಗೆ ಮೆಸೇಜ್ ಏನಿದೆ ಅನ್ನೋದನ್ನು ನೋಡೋಣ. ಅದಾದಮೇಲೆ ಓವರ್ ಆಲ್ ಗೈಡೆನ್ಸ್ ನಾನು ತೆಗಿತೀನಿ. ಓಕೆ, ಸೊ ಹ್ಯಾಪಿನೆಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ನಂಬರ್ 2 ಹ್ಯಾಪಿನೆಸ್. ಓಕೆ, ಟೆಂಪ್ರರಿ ಪ್ರಾಬ್ಲಮ್ಸ್, ಟೆಂಪ್ರರಿ ಸಿಚುವೇಶನ್ಸ್, ಓದರ್ ವುಮೆನ್. ನಿಮ್ಮ ಲೈಫಲ್ಲಿ ಯಾರ ಹಿರಿಯ ವ್ಯಕ್ತಿ ಇದ್ದಾರೆ, ಓಕೆ, ಎಸ್ಪೆಷಲಿ ಫೀಮೇಲ್ ಇದ್ದಾರೋ, ಓಕೆ, ಅಥವಾ ಮದರ್ಲಿ, ಗ್ರ್ಯಾಂಡ್ ಮದರ್, ಆ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ನಿಮ್ಮ ಖುಷಿಗಳನ್ನು ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಇವರು ನೀವೇನೋ ಒಂದು ದೊಡ್ಡದಾಗಿ ಪ್ರಾಜೆಕ್ಟ್ ಮಾಡೋಕ್ಕೆ ಹೋಗ್ತೀರಾ ಅಥವಾ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ, ಇವರು ಅದನ್ನು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ. ಅಂದರೆ ನೀ ಯಾಕೆ ಇಷ್ಟು ಮಾಡ್ತೀಯ ಬಿಡು, ನಿನ್ನ ಹತ್ರ ಅಷ್ಟು ದುಡ್ಡಿದೆ, ನಿನ್ನ ಹತ್ರ ಅಷ್ಟು ನಾಲೆಡ್ಜ್ ಇದೆ, ಇದೆಲ್ಲ ಯಾಕೆ ಮಾಡೋಕ್ಕೆ ಹೋಗ್ತೀಯ ಅಂತ ಹೇಳೋರು ಬಹಳ ಜನ ಇದ್ದಾರೆ. ಆ್ಯಂಡ್ ಈ ವ್ಯಕ್ತಿ ನಿಮಗೆ ಆಸೆ ತೋರಿಸ್ತಾರೆ. ನಾನು ಇದು ಕೊಟ್ಬಿಡ್ತೀನಿ, ಮನೆ ಕೊಟ್ಬಿಡ್ತೀನಿ, ದುಡ್ಡು ಕೊಟ್ಬಿಡ್ತೀನಿ, ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ನಂಬಕ್ಕೆ ಹೋಗಬೇಡಿ. ಈ ವ್ಯಕ್ತಿ ನಿಮ್ಗೆ ಯಾವುದೇ ಥರ ಹೆಲ್ಪು ಮಾಡಲ್ಲ. ಅದು ಮದರ್ ಫಿಗರ್ ಇರ್ಬೋದು, ಅಥವಾ ಗ್ರ್ಯಾಂಡ್ ಮದರ್ ಫಿಗರ್ ಇರಬಹುದು, ಅಥವಾ ಯಾರೇ ಹೊರಗಿನ ಇದರಲ್ಲಿ ನಿಮ್ಮನ್ನು ಇವರು ಇನ್ಫ್ಲುಯೆನ್ಸ್ ಮಾಡ್ತಿರಬಹುದು. ಓಕೆ, ಆ್ಯಂಡ್ ಅವರೇನು ಅಷ್ಟು ಇಂಪಾರ್ಟೆಂಟು ಅಲ್ಲ. ಓಕೆ, ಆ್ಯಂಡ್ ನಿಮ್ಮ ಹ್ಯಾಪಿನೆಸ್ಸು ಇವರು ಹಾಳು ಮಾಡ್ತಾ ಇದ್ದಾರೆ, ನಿಮ್ಮ ಖುಷಿನ ಇವರು ಹಾಳು ಮಾಡ್ತಾ ಇದ್ದಾರೆ. ಓಕೆ, ಸೊ ಇವರು ನಿಮಗೆ ವಿಷದ ಸೇಬನ್ನು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಅದನ್ನು ನೀವು ತಿಂದರೆ ಖಂಡಿತ ನೀವು ಎಲ್ಲಿರ್ತೀರ ಅನ್ನೋದು ನಿಮಗೆ ಗೊತ್ತಿದೆ. ಸೊ ದಯವಿಟ್ಟು ಅವ್ರು ಏನು ಹೇಳ್ತಾ ಇದ್ದಾರೋ, ಅದೇನು ಮಾಡ್ತಾ ಇದ್ದಾರೋ ಅದ್ರ ಕಡೆ ಗಮನ ಕೊಡಬೇಡಿ. ಆ್ಯಂಡ್ ಖಂಡಿತ ನೀವು ಈ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ್ದರೆ ಇದ್ದರೆ ಇವ್ರನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಡಿ. ಓಕೆ, ಈ ವ್ಯಕ್ತಿ ನಿಮ್ಮ ಲೈಫಿಂದ ಹೋದ್ರೂ ಪರವಾಗಿಲ್ಲ, ಈ ವ್ಯಕ್ತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಬೇಡಿ. ಓಕೆ, ಓಲ್ಡರ್ ವುಮೆನ್, ಇಟ್ ಕ್ಯಾನ್ ಬಿ ಮ್ಯಾನ್ ಆಲ್ಸೋ. ಓಕೆ, ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲೇ ಇದ್ದಾರೆ. ಓಕೆ, ಈವನ್ ಓಲ್ಡರ್ ವುಮೆನ್ ಸಮ್ಟೈಮ್ಸ್ ಕ್ಯಾನ್ ಬಿ ಫ್ರೆಂಡ್ ಆಲ್ಸೋ, ಯಾಕಂದರೆ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಆಗಿರ್ತಾರೆ. ಬಿ ಕೇರ್ಫುಲ್. ಓಕೆ, ಮದರ್ ಫಿಗರು ಇರಬಹುದು, ಅಂದರೆ ನಿಮ್ಗಿಂತ ತುಂಬ ಹಿರಿಯರು ಇರಬಹುದು. ಓಕೆ, 10 years 15 years ಗ್ಯಾಪಲ್ಲಿ ಇರಬಹುದು. ಓಕೆ, ಸೊ ಬಿ ಕೇರ್ಫುಲ್. ಅವ್ರು ಏನು ನಿಮ್ಗೆ ತೋರಿಸ್ತಾ ಇದ್ದಾರೋ ಅದು ಅವ್ರು ಕೊಡೋದಿಲ್ಲ ನಿಮಗೆ. ಓಕೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಕಷ್ಟದಿಂದ ಅಥವಾ ನಿಮಗೆ ಏನಾರು ಅಪವಾದ ಇದ್ದರೆ ಅದರಿಂದ ನಾನು ಪಾರು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವರ ಮಾತನ್ನು ದಯವಿಟ್ಟು ಕೇಳಬೇಡಿ, ನಿಮ್ಮ ಖುಷಿ ಮೇಲೆ ನೀವು ಗಮನ ಕೊಡಿ. ಓಕೆ, ಸೊ ನಿಮಗೆ ಓವರ್ ಆಲ್ ಗೈಡೆನ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈನಲ್ ನಂಬರ್ 2 ಅವ್ರಿಗೆ ಓವರ್ ಆಲ್ ಗೈಡೆನ್ಸ್ ಏನಿದೆ. ನಾನೇನು ಹೇಳಿದೆ, ಸಮ್ಮನ್ ವಿಲ್ ಟ್ರೈ ಟು ಮೇಕ್ ಯು ಡೂ ಸಮಥಿಂಗ್ ಅಗೇನ್ಸ್ಟ್ ಯುವರ್ ವಿಲ್. ನಾನು ಹೇಳಿದ್ನಲ್ಲ, ದಿಸ್ ಓಲ್ಡರ್ ವುಮೆನ್, ಇವರು ಅವ್ರ ಕೆಲಸನ ಮಾಡಿಸ್ಕೊಳ್ಳೋಕ್ಕೆ ನಿಮ್ಮನ್ನು ಬೇರೆ ಥರ ಎಳೀತಾ ಇದ್ದಾರೆ. ಸೊ ತುಂಬ ಹುಷಾರಾಗಿರಿ. ಓಕೆ, ಸೊ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೆಲವೊಂದು ಕೆಲಸಗಳನ್ನು ಅಥವಾ ಮಾಡಿಸ್ಬೋದು ಅವರು, ಅದು ಬೇರೆ ಬೇರೆ ರೀತಿಯಲ್ಲೂ ಇರಬಹುದು. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಖಂಡಿತ ನೀವು ಇದರಿಂದ ಹೊರಗೂ ಬರ್ತೀರಾ. ಓಕೆ, ಎಸ್, ಖಂಡಿತ ನೀವು ಇದರಿಂದ ಹೊರಗೂ ಬರ್ತೀರಾ. ಸೊ ಅದರಲ್ಲಿ ಏನೂ ಇದೇ ಇಲ್ಲ. ಸೊ ಎಫರ್ಟ್ ಹಾಕಿ
ಆ್ಯಂಡ್ ಆದಷ್ಟು ಬೇರೆಯವ್ರ ಮಾತನ್ನು ಅಥವಾ ಎಸ್ಪೆಷಲಿ ಓಲ್ಡರ್ ವುಮೆನ್ ಮಾತನ್ನು ಕೇಳೋದನ್ನು ನಿಲ್ಲಿಸಿ. ಖಂಡಿತ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ ಇದೆ, ನ್ಯೂ ಜಾಬ್ ಬರ್ತಾ ಇದೆ, ಕೆರಿಯರಲ್ಲೂ ತುಂಬ ಒಳ್ಳೆ ಏನೋ ಆಪರ್ಚುನಿಟೀಸ್ನ ನೀವು ನೋಡ್ತೀರಾ. ಓಕೆ, ಸೊ ವಿಂಡ್ ಫಾಲ್ ಅಂದರೆ ಸಾಕಷ್ಟು ಬರುತ್ತೆ. ಸೊ ಪ್ರಾಪರ್ಟಿ ಬರ್ತಾ ಇದೆ, ಹೊಸ ಮನೆ ಬರ್ತಾ ಇದೆ, ಒಳ್ಳೆ ಜಾಬ್ ಬರ್ತಾ ಇದೆ, ಕೆರಿಯರ್ ಬರ್ತಾ ಇದೆ, ಸೊ ಪರ್ಮನೆಂಟ್ ಇದೆ. ಸೊ ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಖುಷಿ ಇರೋದು ಅಲ್ಲಿ. ವೇರ್ ಈಸ್ ಯುವರ್ ಹ್ಯಾಪಿನೆಸ್? ಸಮ್ಮನ್ ಯು ನೋ ಈಸ್ ಅನ್ಡಿಪೆಂಡಬಲ್ ಆ್ಯಂಡ್ ಇನ್ಸಿನ್ಸಿಯರ್. ಯಾರೋ ನಿಮ್ಮ ಲೈಫಲ್ಲಿ ನಿಮ್ಮನ್ನು ನೆಗೆಟಿವ್ ರೀತಿಯಲ್ಲಿ ಬೇರೆ ಕಡೆ ಪ್ರೊಜೆಕ್ಷನ್ನ ತೋರಿಸ್ತಾ ಇದ್ದಾರೆ, ಬೇರೆ ದಾರಿನ ತೋರಿಸ್ತಾ ಇದ್ದಾರೆ. ಸೊ ಹುಷಾರಾಗಿರಿ. ನೀವು ಯಾರನ್ನು ನಂಬ್ತಾ ಇದ್ದೀರಾ, ಯಾರ ಮಾತು ಕೇಳ್ತಾ ಇದ್ದೀರಾ, ಯಾರ ಅಡ್ವೈಸ್ ತೊಗೊಳ್ತಾ ಇದ್ದೀರಾ, ತುಂಬ ಹುಷಾರಾಗಿರಿ. ಓಕೆ, ಸೊ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಅವರಿಂದ ನೀವು ದೂರ ಆದರೆ ನಿಮಗೆ ಒಳ್ಳೆಯದು. ಓಕೆ ಓಕೆ ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 3 ಯೆಲ್ಲೋ ಎಗೇಟ್ ಆರ್ ಸನ್ ಸ್ಟೋನ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ನೋಡೋಣ ಯಾವ ಆಸ್ಟ್ರಲ್ ಹೌಸ್ ನಿಮಗೆ ಏನು ಇಂಪಾರ್ಟೆಂಟ್ ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತಾ ಇದೆ. ಇದು ಟೈಮ್ಲೆಸ್ ರೀಡಿಂಗ್. ಯಾವಾಗ ನೀವು ನೋಡ್ತಿರೋ ನಿಮಗೆ ಇದು ಅನ್ವಯಿಸ್ಬೋದು. ಕೆಲವರಿಗೆ ಈಗ ಸದ್ಯಕ್ಕೆ ಇದೆಲ್ಲ ಏನು ನಡೀತಾ ಇಲ್ಲ ಅನಿಸ್ಬೋದು. ನಮಸ್ತೆ. ಪೈಲ್ ನಂಬರ್ 3 ಯಾವುದೋ ಕಾರಣಕ್ಕೆ ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಯಾರು ಸನ್ಸ್ಟೋನ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಫಸ್ಟು ನಿಮ್ಮ ಆಸ್ಟ್ರಲ್ ಹೌಸ್ ಚಾಯ್ಸ್ ಮಾಡ್ಕೊಳ್ಳೋಣ. ಯಾವ ಆಸ್ಟ್ರಲ್ ಹೌಸ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದೆ ಅನ್ನೋದು. ವಿಘ್ನೇಶ್ವರ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಯಾರು ಸನ್ಸ್ಟೋನ್ನ ಚಾಯ್ಸ್ ಮಾಡಿದಾರೋ ಅವರ ಆಸ್ಟ್ರಲ್ ಹೌಸ್ ಏನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ, ಲವ್, ಕೆರಿಯರ್. ಓ ಮೈ ಗಾಡ್, ಲವ್ ಆ್ಯಂಡ್ ಕೆರಿಯರ್. ಓಕೆ, ಸೊ ನೋಡೋಣ ನಿಮಗೆ ಲವ್ ಅನ್ನೋ ಒಂದು ಆಸ್ಟ್ರಲ್ ಹೌಸ್ ಕಡೆಯಿಂದ ನಿಮಗೆ ಮೆಸೇಜ್ ಏನಿದೆ ಅನ್ನೋದನ್ನು. ಓಕೆ, ಸೊ ಎಸ್ ಆಲ್ರೆಡಿ ಒಂದು ಕಾರ್ಡ್. ಓಕೆ, ಸೊ ಈ ಪ್ರೀತಿ ವಿಚಾರದಲ್ಲಿ ನೀವು ತುಂಬ ಕೊಡ್ತಾ ಇದ್ದೀರಾ ಅಂದರೆ ಆ ರಿಲೇಷನ್ಶಿಪ್ಪಿಂದ ಹೊರಗೆ ಬರಬೇಕಾಗತ್ತೆ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವ್ದಾರ ಒಬ್ಬ ಸೀಕ್ರೆಟ್ ಅಡ್ಮೈರರ್ ಇದ್ದಾರೆ. ಸೊ ಅವ್ರು ಏನಾರ ನಿಮಗೆ ಗಿಫ್ಟ್ ಕೊಡೋದಾಗಲಿ ಅಥವಾ ಅವ್ರೇನಾರ ನಿಮಗೆ ಸಡನ್ನಾಗಿ ಎಲ್ಲಿಂದನೂ ಬರ್ತಾರೆ, ನಿಮ್ಗೆ ಗೊತ್ತೇ ಇರಲ್ಲ ಅವ್ರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದು. ಆ್ಯಂಡ್ ಅವರು ನಿಮಗೆ ಸಣ್ಣ ಪುಟ್ಟ ಗಿಫ್ಟೋ ಅಥವಾ ದೊಡ್ಡ ಗಿಫ್ಟೋ ಕೊಟ್ಟರೆ ದಯವಿಟ್ಟು ಅದನ್ನು ತಗೊಬೇಡಿ ಆ್ಯಂಡ್ ಅದರಿಂದ ಹೊರಗೆ ಬನ್ನಿ. ಓಕೆ, ಸೊ ಓಕೆ, ಸೊ ನೀವು ಯಾವ್ದಾರ ಒಬ್ಬ ಫ್ರೆಂಡ್, ಓಕೆ, ಯಾರೋ ಒಬ್ಬ ಫ್ರೆಂಡು ನಿಮ್ಮ ಲೈಫಲ್ಲಿ ತುಂಬ ಪವರ್ಫುಲ್ ಪ್ರೊಟೆಕ್ಟರ್ ಇದ್ದರು. ಅವರಿಂದ ಪ್ರಾಬಬಲಿ ನೀವು ದೂರ ಆಗಿದ್ದೀರಾ. ಸೊ ಪ್ರಾಬಬಲಿ ಈ ವ್ಯಕ್ತಿ ನಿಮಗೆ ತುಂಬ ನಿಮ್ಮ ಕಷ್ಟ ಕಾಲದಿಂದನೂ ಗೊತ್ತು ಅನಿಸುತ್ತೆ. ಅಥವಾ ಇವರು ನಿಮ್ಮ ಲೈಫಲ್ಲಿ ಏನೇನಾಯಿತು ಆ ಟೈಮಿಂದನೂ ಅವರಿದ್ದಾರೆ ನಿಮ್ಮ ಜೊತೆ. ಸೊ ಅಂಥ ಫ್ರೆಂಡಿಂದ ನಿಮಗೆ ರಿಯೂನಿಯನ್ ಬೇಕು ಅಂದರೆ ಮರ್ತು ಬಿಡಿ, ಅದು ತಾನಾಗೇ ಆಗುತ್ತೆ. ಓಕೆ, ಸೊ ನೀವೇನಾರ ಇವರನ್ನು ಮತ್ತೆ ಫ್ರೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಅದು ಇರುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅದು ನಿಮ್ಮ ಫ್ಯಾಮಿಲಿಗೋ ಅಥವಾ ನೀವು ಇರೋ ಒಂದು ಪರಿಸ್ಥಿತಿಗೆ ಅದು ಅಡ್ಡ ಆಗಬಹುದು. ಸೊ ಒಂದು ಒಬ್ಬ ಸೀಕ್ರೆಟ್ ಅಡ್ಮೈರಿಂದ ದೂರ ಇರಿ. ಆ್ಯಂಡ್ ಇನ್ನೊಂದು ಒಬ್ಬ ಒಳ್ಳೆ ಫ್ರೆಂಡ್ ಇದ್ದಾರೆ, ಬಟ್ ಸದ್ಯಕ್ಕೆ ನಿಮ್ಮ ಮತ್ತು ಅವರ ಯೂನಿಯನ್ ಅವಶ್ಯಕತೆ ಇಲ್ಲ. ಓಕೆ, ಏನಕ್ಕೆ ಅಂದರೆ ಕೆಲವೊಂದು ಸಿಚುವೇಶನ್ಸ್ ಇನ್ನೂ ಕೆಡಬಹುದು ಅಥವಾ ಕೆಟ್ಟದಾಗಬಹುದು.
ಸೊ ದಯವಿಟ್ಟು ಅದನ್ನು ಬಿಟ್ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಅದು ತಾನಾಗೇ ಸರಿ ಹೋಗುತ್ತೆ. ಓಕೆ, ಯಾ ಹೆಲ್ಪ್, ಅಸಿಸ್ಟೆನ್ಸ್, ಗೈಡೆನ್ಸ್ ತಾನಾಗೇ ನಿಮಗೆ ಸಿಗುತ್ತೆ, ಯಾರಿರಲಿ ಬಿಡಲಿ. ಓಕೆ, ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಲವ್ ವಿಚಾರ ಇರೋದರಿಂದ ಪ್ರಾಬಬಲಿ ತುಂಬ ಸಮಾಧಾನವಾಗಿರಬೇಕಾಗುತ್ತೆ ನೀವು. ಸೊ ನೀವೆಷ್ಟು ಸಮಾಧಾನವಾಗಿರ್ತೀರಾ, ನೀವು ಎಲ್ಲವನ್ನು ಅಚೀವ್ ಮಾಡ್ತಾ ಹೋಗ್ತೀರಾ. ಪ್ರಾಬಬಲಿ ನೀವು ಹೊಸ ಮನೆ ಕಟ್ಟಿಸ್ಕೋಬೋದು, ಅಥವಾ ನೀವು ಒಂದು ಬೇರೆ ಆ್ಯಟಿಟ್ಯೂಡಲ್ಲಿ ಬರ್ಬೋದು. ಪ್ರಾಬಬಲಿ ನಿಮಗೆ ದೇವರು ಕೆಲವೊಂದು ಸತ್ಯಗಳನ್ನು ತೋರಿಸ್ಬೋದು. ಆ ಸತ್ಯಗಳು ನಿಮ್ಮ ಕಣ್ಮುಂದೆ ತಾನಾಗೆ ಕ್ಲಾರಿಟಿ ಬರ್ಬೋದು. ಸೊ ಎಲ್ಲವೂ ಒಂದು ಫ್ರೆಶ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಜಾಸ್ತಿ ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಬಾರ್ದು ಅನ್ನೋದಿದೆ. ಸೊ ಕೆರಿಯರ್ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3, ಕೆರಿಯರ್ ಏನು ನಡೀತಾ ಇದೆ ಅನ್ನೋದನ್ನು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ರಿಸ್ಕ್, ಜಾಬ್, ಡೀಲಿಂಗ್ಸ್ ವಿತ್ ದ ವುಮೆನ್, ಪಾಸಿಟಿವ್, is she positive to file number 3, positive, hate government. ಕೆರಿಯರಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾ ಇದೆ. ಪ್ರಾಬಬಲಿ ಇಲ್ಲಿ ಒಬ್ಬ ವುಮೆನ್ ಆ್ಯಂಡ್ ಯಂಗರ್ ವುಮೆನ್ ಇದ್ದಾರೆ. ಓಕೆ, ಸೊ ನಿಮಗನ್ನಿಸ್ತಾ ಇದೆ ಈ ಯಂಗರ್ ವುಮೆನ್ ಅಂದರೆ ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ಅಥವಾ ನೋಡೋಕ್ಕೆ ಚಿಕ್ಕವ್ರ ಥರ ಕಾಣಿಸ್ತಾ ಇರ್ಬೋದು, ಅಥವಾ ಅವರು ಕೆರಿಯರಲ್ಲಿ ಅಷ್ಟು ಪ್ರಬಲರಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಬಟ್ ಈ ವ್ಯಕ್ತಿ ತುಂಬಾ ಆನೆಸ್ಟ್ ಆಗಿದ್ದಾರೆ. ಆ್ಯಂಡ್ ಯಾವ ವ್ಯಕ್ತಿ ನಿಮಗೆ ಮೆಚ್ಯೂರು, ಇವ್ರು ನಿಮಗೆಲ್ಲ ಒಳ್ಳೇದು ಮಾಡಿಕೊಡ್ತಾರೆ ಅಥವಾ ಸಕ್ಸಸ್ ತಂದು ಕೊಡ್ತಾರೆ, ಪ್ರಾಬ್ಲಮ್ಸ್ನ ಸರಿ ಮಾಡ್ತಾರೆ ಅಂತ ನೀವು ಭಾವಿಸ್ತಾ ಇದ್ದೀರೋ, ಇವರು ಸರಿ ಇಲ್ಲ. ಓಕೆ, ಸೊ ಏನೋ ಒಂದು ಕೆರಿಯರಲ್ಲಿ ರಿಸ್ಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಾಕಷ್ಟು ಇನ್ಫಾರ್ಮೇಷನ್ಸ್ ಇಟ್ಕೊಂಡು ರಿಸ್ಕ್ ತೊಗೊಳ್ಳಿ, ಇಲ್ಲ ಅಂದರೆ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ. ಆ್ಯಂಡ್ ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಷ್ಟಾಗುತ್ತೆ ಅಂದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಕೆರಿಯರಲ್ಲಿ ತುಂಬ ನೀವು ಗಮನ ಕೊಡೋದ್ರಿಂದ ರಿಲೇಷನ್ಶಿಪ್ಸ್ಗಳು ಹಾಳಾಗ್ಬೋದು. ಸೊ ಇಲ್ಲಿ ನಿಮಗೆ ಗೈಡೆನ್ಸ್ ಏನಿದೆ ಅಂದರೆ ನಿಮ್ಮ ಮ್ಯಾರೇಜ್ ಅಥವಾ ನಿಮ್ಮ ರಿಲೇಷನ್ಶಿಪ್ಸ್ ಕಡೆನೂ ಗಮನ ಕೊಡಿ. ಬೇರೆ ಥರ್ಡ್ ಪಾರ್ಟೀಸ್ಗಳಿಗೆ ಇಲ್ಲಿ ಎಂಟರ್ಟೈನ್ ಮಾಡಬೇಡಿ. ನಿಮ್ಮ ಎಫರ್ಟು ನಿಮ್ಮ ಕೆರಿಯರ್ ಮೇಲೆ ಹಾಗೂ ನಿಮ್ಮ ರಿಲೇಷನ್ಶಿಪ್ ಮೇಲೆ ಬ್ಯಾಲೆನ್ಸ್ಡಾಗಿ ಇಟ್ಕೊಬೇಕು ನೀವು. ಇಲ್ಲ ಅಂದರೆ ಒಂದು ಕೆರಿಯರು ಹಾಳಾಗುತ್ತೆ, ಹಾಳು ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಆಲ್ರೆಡಿ, ಇನ್ನೊಂದು ನಿಮ್ಮ ರಿಲೇಷನ್ಶಿಪ್ಪು ಹಾಳಾಗುತ್ತೆ. ಸೊ ನಿಮ್ಮ ಕೆರಿಯರ್ ಉಳಿಸ್ಕೊಬೇಕು ಅಂದರೆ ನಿಮ್ಮ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಬೇಕು, ನಿಮ್ಮ ರಿಲೇಷನ್ಶಿಪ್ ಉಳಿಸ್ಕೊಬೇಕು ಅಂದರೆ ನಿಮ್ಮ ಕೆರಿಯರ್ನೂ ಉಳಿಸ್ಕೊಳ್ಳೇಬೇಕು. ಸೊ ಬೇರೆ ದಾರಿನೇ ಇಲ್ಲ. ಸೊ ಪ್ಲೀಸ್ ಸಮಾಧಾನವಾಗಿ ಎಫರ್ಟ್ ಹಾಕಿ, ಎಲ್ಲವೂ ಸರಿ ಹೋಗುತ್ತೆ ಅನ್ನೋದಿದೆ. ಆ್ಯಂಡ್ ಥರ್ಡ್ ಪಾರ್ಟೀಸ್ ತುಂಬ ಕೇಳ್ತಾ ಇದ್ದೀರಾ ಮಾತು, ಅಲ್ಲಿಂದ ಹೊರಗೆ ಬನ್ನಿ. ಸೊ ನೆಕ್ಸ್ಟ್ ನಾನು ಗೈಡೆನ್ಸ್ ತೆಗಿತೀನಿ. ಸೊ ಡಿಸ್ಟರ್ಬೆನ್ಸ್ಗೆ ದಯವಿಟ್ಟು ಕ್ಷಮಿಸಿ. ಓಕೆ, ಗೈಡೆನ್ಸ್ ನಿಮ್ಮ ಗೈಡೆನ್ಸ್ ಏನಿದೆ ಅಂದರೆ ನಿಮ್ಮ ಲೈಫಲ್ಲಿ ರೆಕಗ್ನಿಷನ್ನು, ರಿವಾರ್ಡು ಎಲ್ಲವೂ ಬರ್ತಾಯಿದೆ, ನೇಮ್ ಫೇಮ್ ಎಲ್ಲ ಬರ್ತಾಯಿದೆ. ಬಟ್ ಏನಾಗ್ತಾ ಇದೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ, ಒಬ್ಬ ಮ್ಯಾನ್ ಜೊತೆ, ಒಬ್ಬ ಪುರುಷನ ಜೊತೆ ನೀವು ಡೀಲಿಂಗ್ಸ್ನ ಮಾಡ್ತಾಯಿದ್ರೆ ಸಮಾಧಾನವಾಗಿ ಮಾಡಿ, ಕೋಪ ತೋರಿಸೋಕ್ಕೆ ಹೋಗಬೇಡಿ. ಓಕೆ, ಸೊ ಆ ವ್ಯಕ್ತಿಗೆ ನೀವು ಕೋಪ ತೋರಿಸೋದ್ರಿಂದ ಏನೂ ನಡೆಯಲ್ಲ. ಸೊ ಹುಷಾರಾಗಿರಿ ಯಾರ ಜೊತೆ ನೀವು ಡೀಲ್ ಮಾಡ್ತಾಯಿದ್ದೀರಾ. ಆ್ಯಂಡ್ 2 ಫೇಸ್ ಫ್ರೆಂಡ್ಸ್ ಇದ್ದಾರೆ, ಅವರಿಂದ ದೂರ ಇಡಿ. ಸೊ 2 ಫೇಸ್ ಫ್ರೆಂಡ್ಸಿಂದ ತುಂಬ ಹುಷಾರಾಗಿರಬೇಕಾಗತ್ತೆ ನೀವು. ಸೊ ಯಾರ್ದೋ ಮಾತು ಕೇಳ್ತಾ ಇದ್ದೀರಾ. ಓಕೆ, ಯಾರ್ದೋ ಕಂಪ್ಯಾರಿಸನ್ ಇದೆ. ಈವನ್ ರಿಲೇಷನ್ಶಿಪ್ಸ್ ಹಾಳಾಗ್ತಾ ಇದೆ, ಕೆರಿಯರ್ ಹಾಳಾಗ್ತಾ ಇದೆ, ಇಂಪಾರ್ಟೆಂಟ್ಲಿ ಕೆರಿಯರ್ ಹಾಳಾಗ್ತಾ ಇದೆ. ಸೊ ತುಂಬ ಹುಷಾರಾಗಿ 2 ಫೇಸ್ ಫ್ರೆಂಡ್ಸನ್ನು ಐಡೆಂಟಿಫೈ ಮಾಡಿ ಆ್ಯಂಡ್ ಅವ್ರನ್ನ ದೂರ ಇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ತುಂಬ ವಿನಮ್ರತೆಯಿಂದ ಇರ್ತಾರೆ, ನಿಮಗೇನೋ ಒಂದು ಮಾಡಿಕೊಡ್ತಾರೆ, ಚಿಕ್ಕ ಪುಟ್ಟ ಮಾಡ್ತಾರೆ, ಅದರಿಂದ ನಿಮ್ಮಿಂದ ದೊಡ್ಡದನ್ನು ಕಿತ್ಕೊತಾರೆ. ಸೊ ಹುಷಾರಾಗಿರಿ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಅಂದರೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್.